Happy birthday to you. 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 ಅಪ್ಪು ಯೂತ್ ಬ್ರಿಗೇಡ್ಸ್ ಟೀಮ್ನ ಎಲ್ಲ ಸದಸ್ಯರು ಮತ್ತು ಬಿಎಸ್ ಚನ್ನಬಸಪ್ಪ ಟೀಮ್ನ ಎಲ್ಲ ಸದಸ್ಯರು ಪುನೀತ್ ರಾಜ್ಕುಮಾರ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ನಮಗೆ ಎಕ್ಸಾಮ್ ಬರೆಯಲು ಕಾರ್ಡ್ ಶೀಟ್ ಮತ್ತು ಎಕ್ಸಾಮ್ ಪ್ಯಾಡ್ಗಳನ್ನು ಕೊಟ್ಟಿದ್ದಾರೆ. ಅಪ್ಪು ಯೂತ್ ಬ್ರಿಗೇಡ್ನ ಎಲ್ಲ ಸದಸ್ಯರಿಗೆ ಮತ್ತು ಬಿಎಸ್ ಚನ್ನಬಸಪ್ಪ ಟೀಮ್ನ ಎಲ್ಲ ಸದಸ್ಯರಿಗೆ ದೇವರು ಆಯುರ್ ಆರೋಗ್ಯ ಸಿರಿ ಸಂಪದ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅಪ್ಪು ಸರ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಇವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಬೆಳಗಾವಿ ಜಿಲ್ಲಾಂತರ ಸೇವಾ ಸಂಸ್ಥೆ, ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಹಾಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಫಸ್ಟ್ ಆಫ್ ಆಲ್, ನಮ್ಮ ಪುನೀತ್ ರಾಜ್ಕುಮಾರ್ ಅಂದ್ರೆ ಶಕ್ತಿ, ಪುನೀತ್ ರಾಜ್ಕುಮಾರ್ ಅಂದ್ರೆ ಸ್ಫೂರ್ತಿ. ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮಲ್ಲಿ ಇವತ್ತು ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಜೊತೆಗೆ ಇವತ್ತು ಎಲ್ಲರ ಜೊತೆಗೆ ಇದ್ದಾರೆ. ಯಾಕಂತಂದ್ರೆ ಈಗಿನ ಯುವಕರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಬಟ್ ಆದ್ರೆ ಇಲ್ಲೊಂದು ತಂಡ ಇದೆ, ಪುನೀತ್ ಯುವ ಬ್ರಿಗೇಡ್ ಅಂತೇಳಿ. ಸೊ ಅವರು ಎಲ್ಲೆಲ್ಲೋ ಹೋಗೋದ್ರಲ್ಲಿ ಬಿಟ್ಟು ತಾವು ಪುನೀತನ ಒಂದು ಹೆಸರಿನಲ್ಲಿ ಪುನೀತ್ ಅವರು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದ್ರೆ, ಸೊ ಇಂಥ ಯುವಕರು ಕೂಡ ಇವತ್ತು ಇಂಥ ಒಂದು ಸ್ಥಳದಲ್ಲಿ ಬಂದು ಮಹೇಶ್ವರಿ ಅಂಧ ಮಕ್ಕಳಿಗೆಲ್ಲ ಬಂದು ಸೊ ಅವರಿಗೆ ಒಂದು ಬುಕ್ ಕಾಣಿಕೆಯನ್ನು ಕೊಡುವ ಮುಖಾಂತರ ಅವ್ರನ್ನ ಪುನೀತನವಾಗಿ ಮಾಡ್ತಾ ಇದಾರೆ. ಅದೊಂದು ಖುಷಿ. ಆದ್ರೆ ಇವತ್ತು ಎಲ್ಲೆಲ್ಲೋ ಜನ ಹುಡುಗರು ವ್ಯಸನ ಅದು ಮಾಡ್ತಾ ಇದ್ದಾರೆ, ಬಟ್ ಆದ್ರೆ ಇಂಥ ಯುವಕರು ಇವತ್ತಿಗೆ ಒಂದು ಸ್ಫೂರ್ತಿ ಅಂದ್ರೆ ಅದು ನಮ್ಮ ಪುನೀತ್ ಅವರೇ ಪಡ್ಕೊಂಡಿರ್ಬೋದು. ಯಾಕಂದ್ರೆ ಇಷ್ಟು ಹುಡುಗರು ಇದ್ದಾರೆ, ನಮಗೊಂದು ಖುಷಿ ಆಗತ್ತೆ. ಎಲ್ಲವನ್ನೂ ಬಿಟ್ಟು ಈ ರೀತಿಯಾಗಿ ಒಂದು ಬಂದು ಅದ್ರ ಜೊತೆಗೆ ನಮ್ಮ ಬಿಎಸ್ ಚನ್ನಬಸಪ್ಪ ಕೂಡ ಅವ್ರ ಜೊತೆಗೆ ಒಂದು ಕೈ ಜೋಡಿಸಿ ಇಂಥ ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಾವು ಯಾವಾಗೂ ಅವ್ರ ಜೊತೆಗೆ ಇರ್ತೀವಿ, ಯೂತ್ ಬ್ರಿಗೇಡ್ ಜೊತೆಗೆ. ಅವ್ರ ಜೊತೆಗೆ ಪುನೀತ್ ಅವರು ಯಾವಾಗೂ ಚರಣಾಮರ ಇರ್ತಾರೆ. ಸೊ ಹೀಗಾಗಿ ನಾವು ಒಂದೆರಡು ಮಾತು ಇಷ್ಟ ಹೇಳಿ ನೋಡ್ರಿ, ಇವತ್ತು ನಾವು ಪುನೀತ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಬೆಳಗ್ಗೆನೂ ಕೂಡ ನಾವು ಸ್ವೀಟ್ ಅನ್ನ ಒಂದು ವಿತರಣೆ ಮಾಡಿ ಅದ್ರ ಜೊತೆಗೆ ಕೂಡ ಅವ್ರು ಹಾಡುವ ಮುಖಾಂತರ ನಾವು ಅವ್ರಿಗೆ ಒಂದೊಂದು ಕೃತಜ್ಞತೆಯನ್ನು ಹೇಳಿ, ಇವ್ರ ಜೊತೆಗೆ ಯಾವಾಗ ಒಂದು ಯುವಕರು ಏನೇ ಒಂದು ಮಾಡ್ತಾ ಇದ್ದಾರಾಗ ಎಲ್ಲರೂ ಅದೇ ಇವಾಗ ಹೇಳಿದೆ ನಿಮ್ಗೆ, ಯಾವಾಗ ಹಾದಿ ತಪ್ಪಿಕೊಂಡು ಹೋಗ್ತಾ ಇದಾರೆ. ಬಟ್ ಇವರು ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇಂಥ ಸ್ಕೂಲ್ಗಳದ್ದು ಭೇಟಿಗೆ ಕೊಟ್ಟು ಅವರಿಗೆ ಒಂದು ಹೆಲ್ಪ್ ಮತ್ತು ಸಹಾಯ, ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇದಾರಲ್ಲ. ಹಾಗಾಗಿ ನಾವು ಯಾವತ್ತು ಬಿಎಸ್ ಚನ್ನಬಸಪ್ಪ ಸಂಸ್ಥೆ ಏನೈತಲ್ಲ, ಮಾಲೀಕರು ನಮ್ ಜೊತೆಗೆ ಕೈ ಜೋಡಿಸ್ತಾರೆ. ಅದ್ರ ಜೊತೆಗೆ ಒಂದು ಯುವಕರು ಈ ತರ ಮಾಡ್ತಾ ಇದೀವಿ ಸರ್ ಅಂತಂದಾಗ ಯಾವಾಗ ನಮ್ BSc ಅವ್ರ ಜೊತೆಗೆ ಕೈ ಜೋಡಿಸುತ್ತೆ, ಮುಂದೆನೂ ಜೋಡಿಸ್ತಾ ಅಂತಾನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಅಂತ ನಮ್ಗೆ 100% ನಾವು ಯಾವಾಗ ಬಿಟ್ಟು ಕೊಡಲ್ಲ ಯಾವಾಗಲೂ. ಸೊ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅಂತಿರಲ್ಲ. ಸೊ ಹಂಗಾಗಿ ನಾವು ಕನ್ನಡದ ಹಬ್ಬ ಯಾವತ್ತು ನಾವು ಮರೆಯಲ್ಲ. BSc ಯಾವಾಗ ಸಪೋರ್ಟ್ ಆಗಿದ್ದೇ ಇರುತ್ತೆ ರೀ. ಎಸ್, ನಾ ಅದೇ ಹೇಳಿದ್ನಲ್ಲ, ಪುನೀತ್ ಅಂದ್ರೆ ಸ್ಫೂರ್ತಿ, ಪುನೀತ್ ಸರ್ ಅಂದ್ರೆ ಶಕ್ತಿ. ಸೊ ಅವ್ರ ಸ್ಫೂರ್ತಿ ಎಷ್ಟೊಂದು ಹೇಳಿದಾರೆ ಅಂತಂದ್ರೆ, ನಮಗೆ ಅವರು ಇಲ್ಲ ಅಂತ ಕೊರಗಿಲ್ಲ, ಆದ್ರೆ ನಮ್ಗಳ ಜೊತೆ ಇಲ್ಲದಾದ್ರೂ ಕರೆ ಅವ್ರು ಮಾಡ್ತಕ್ಕಂತ ಕಾರ್ಯಗಳು, ಸೇವೆಗಳು ಇವತ್ತು ನಾವು ಮೆಚ್ಚಬೇಕಾದದ್ದು. ಅದೇ ಅವ್ರದ್ದು ಸ್ಫೂರ್ತಿ. ಪುನೀತ್ ಸರ್ದಂತ ಹಾದಿಯಲ್ಲಿ ತಾವೆಲ್ಲರೂ ಯುವಕರು ನಡೀಬೇಕು. ಒಳ್ಳೆಯ ಸಮಾಜಕ್ಕೆ ಉತ್ತಮವಾದ ಒಂದು ಸಂದೇಶನ ಕೊಡ್ತಾ ಅವರಿಗೆ ಸಪೋರ್ಟಿವ್ ಆಗಿ ನಿಂತ ಈ ತರ ಕಾರ್ಯಕ್ರಮಗಳ ಇನ್ನೂವರೆಗೂ ಮಾಡ್ಲಿ ಅಂತ ನಾನು ಅವರಿಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಎಸ್, 100% ಇದ್ದಾರೆ ಸರ್.
ಅವ್ರು ಇಲ್ಲ ಅಂತಂದ್ರೆ ನಾವು ನಮ್ ಜೊತೆಗಿದ್ದಾರೆ ಈಗ ಅವರು ಇವತ್ತು ಕೆಲಸಗಳು ಬಹಳ ಸಾಕಷ್ಟು ಇದಾವೆ ಆದ್ರೆ ಯಾವತ್ತೂ ಹೇಳ್ಕೊಲಿಲ್ಲ. ಬಟ್ ಆದ್ರೆ ಅದೇ ಯುವಕರು ಇವತ್ತು ಅದೇ ಪುನೀತರ ಹಾದಿಯಲ್ಲಿ ಇವತ್ತು ನಡೆದು ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರ ಜೊತೆಗೆ ಸಪೋರ್ಟ್ ಆಗಿ ಇರ್ತೀವಿ. ಸ್ಫೂರ್ತಿ ಆಗಿದ್ದಾರೆ ಅಂತೀರಾ? ಎಸ್ ಸರ್, ಸ್ಫೂರ್ತಿ ಅಂತೂ 100% ಆಗೇ ಆಗಿದೆ ಸರ್. ಹಾಗಾಗಿಲ್ಲ ಇವತ್ತು ನೋಡಿ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಸೊ ಅವ್ರು ಬಂದಿದ್ದಾರೆ. ಸೊ ಈ ತರ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟಿವ್ ಮಾಡ್ತಾರೆ. ಒಂದು ಎಜುಕೇಶನ್ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇರ್ಬೋದು. ಈಗ ನಾವು ಸಣ್ಣ ಪುಟ್ಟ ಯಾವ ಯುವಕರು ನಾವು ನೋಡ್ತಾ ಇರ್ತೀವಿ, ಅಡ್ಡಾಡ್ತಾ ಇರ್ತಾರೆ ಹಂಗೆ. ಬಟ್ ಈಗಿನ ಯುವಕರು ನೋಡಿದ್ರೆ ನಾವು ಒಂದು ಖುಷಿಯಾದಂತ ವಿಚಾರ ನಮಗೆ ಅದು. ಸ್ವಲ್ಪ ಪರಿಚಯ ಸರ್. ನನ್ನ ಹೆಸರು ಈರಣ್ಣ ಅಂತ ಹೇಳಿ, BSc ಮ್ಯಾನೇಜರ್ ನಾನು.